ವೀಕ್ಷಕರೇ, ಎಸ್ಪಿ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತಿನ ವಿಶೇಷ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬದ ಸಂಭ್ರಮ. ನಾವು ಪವನ್ ಕಲ್ಯಾಣ್ ನೋಡಿ ಕಲ್ತಿದ್ದೀವಿ. ಇಲ್ದಿರೋಲ್ಲ ಸುಮ್ನೆ ಸ್ಟೇಟಸ್ ಹಾಕೊಂಡು ಅಭಿಮಾನಿ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ. ನಮ್ಗೆ ಒಂದು ಆದಿಶಕ್ತಿ ಪರಾಶಕ್ತಿ ಅನ್ನೋ ಒಂದು ಹೆಸರು ಇದೆ. ನಮ್ ಜೊತೆ ಇರ್ತೀವಿ. ನಮ್ಮ ಬಾಸ್ ಆಶೀರ್ವಾದ ನಮ್ಗಿರುತ್ತೆ, ನಿಮ್ಗಿರುತ್ತೆ. ನಮ್ಮ ಅಕ್ಕ ತಂಗಿರ ತರಾನೇ ಅವ್ರಿಗೊಂದು ವಿತರಣೆ ಸುಮಂಗ್ಲಿ ಅಂತ ಹೇಳ್ಬಿಟ್ಟು ನಾವು ಸೀರೆ ಆಗಿ ಎಲ್ಲ ಮತ್ತೆ ರಾಜಕೀಯಕ್ಕೆ ಬರೋದು ಬಿಡೋದು ಅದು ನೆಕ್ಸ್ಟ್ ಕ್ವಶನ್ ರೀ. 100% ನಾವು ಸೇನಾನಿಗಳೇ. ಇಂದು ಆಂಧ್ರದ ಉಪಮುಖ್ಯಮಂತ್ರಿ, ಜನಸೇನಾ ಸಂಸ್ಥಾಪಕ, ಜನನಾಯಕ, ಜನಪ್ರಿಯ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಜನ್ಮದಿನಕ್ಕೆ ಕರ್ನಾಟಕದಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅದರಲ್ಲೂ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ಆಂಧ್ರ ಗಡಿ ನಂಗಲಿಯಲ್ಲಂತೂ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂಪಿಎಸ್ ಮಂಜುನಾಥ್ ನೇತೃತ್ವದಲ್ಲಿ ಜನಸೇನಾನಿಗಳಿಂದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಜನ್ಮದಿನದ ಸಂಭ್ರಮ ಹಬ್ಬದಂತೆ ಮೂಡಿತ್ತು. ದೊಡ್ಡ ದೊಡ್ಡ ಬ್ಯಾನರ್ಗಳು ಕಟ್ಟಿ, ಪಟಾಕಿ ಸಿಡಿಸಿ, ದೊಡ್ಡ ಕೇಕ್ ಕತ್ತರಿಸಿ, ಪವನ್ ಕಲ್ಯಾಣ್ ಅವರ ಭಾವಚಿತ್ರಕ್ಕೆ ಪುಷ್ಪ ವರ್ಷ ಸುರಿಸಿ ವಿಜೃಂಭಣೆಯಿಂದ ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ್ರು. ಅಷ್ಟೇ ಅಲ್ಲ, ಪವನ್ ಕಲ್ಯಾಣ್ ಅವರ ಸೇವೆಯನ್ನ ಆದರ್ಶವಾಗಿ ತೆಗೆದುಕೊಂಡು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟವನ್ನ ತವರು ಮನೆ ರೀತಿ ಸುಮಂಗಳಿಯರಿಗೆ ಅರಿಶಿನ ಕುಂಕುಮ ಸೀರೆ ನೀಡಿ ಗೌರವಿಸಿದ್ರು. ಇನ್ನು ವಿಶೇಷವಾಗಿ ಸಾವಿರಾರು ಜನರಿಗೆ ಬಾಡೂಟ ಏರ್ಪಡಿಸಿ ಪವರ್ ಸ್ಟಾರ್ ಹುಟ್ಟುಹಬ್ಬವನ್ನ ನಿಜವಾದ ಅರ್ಥದಲ್ಲಿ ಅದ್ಧೂರಿಯಾಗಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಯುವಕರಿಗೆ ಜನಸೇನಾನಿಯ ನುಡಿಯಂತೆ ಎಂಪಿಎಸ್ ಮಂಜುನಾಥ್ ರವರು ಸಹ ಮೊದಲು ಕುಟುಂಬಕ್ಕೆ ಆದ್ಯತೆ ನೀಡಿ ತದನಂತರ ಸಾಮಾಜಿಕ ಸೇವೆಯಲ್ಲಿ ಮುಂದುವರಿಯುವ ಮೂಲಕ ನಿಜವಾದ ಜನಸೇನಾನಿಗಳಾಗಿ ಎಂದು ಸಂದೇಶ ನೀಡಿದ್ರು. ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ದಿವಸ ನಮ್ಮ ಮುಳಬಾಗಿಲು ತಾಲೂಕಿನ ಅಧ್ಯಕ್ಷರಾದ ಸುಬ್ರಹ್ಮಣ್ಯಣ್ಣ ಮತ್ತು ಜಿಲ್ಲಾಧ್ಯಕ್ಷರಾದ ಮಣಿಯಣ್ಣ ಒಂದು ನೇತೃತ್ವದಲ್ಲಿ ಏನು ಸುಮಂಗಳಿಯವರ ಒಂದು ಆಶೀರ್ವಾದ ನಮ್ಮ ಪವನ್ ಕಲ್ಯಾಣ್ ಬರ್ತ್ಡೇ ದಿನ ಕರೆದಿದ್ದೀವಿ. ಅವರ ಆಶೀರ್ವಾದ ಮೊದಲು ನಮ್ಗಿಲ್ಲಿ, ಮತ್ತು ನಮ್ಮ ವಿಶ್ವನಾಥ್ ರೆಡ್ಡಿ ಅಣ್ಣ ಮತ್ತು ರಮೇಶ್ ಅಣ್ಣ, ಮಂಜಣ್ಣ, ವೇಣಣ್ಣ ಎಲ್ಲ ಇಲ್ಲಿ ಹಿರಿಯ ನಾಯಕರ ಒಂದು ಸಮ್ಮುಖದಲ್ಲಿ ಒಂದು ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಿಲ್ಲ, ಒಳ್ಳೆ ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಒಂದು ನಿದರ್ಶನ ನಾವು ಪವನ್ ಕಲ್ಯಾಣ್ ನೋಡಿ ಕಲ್ತಿದ್ದೀವಿ. ಅದೇ ತರ ನಮ್ಮ ಹುಡುಗರಿಗೂ ಅಷ್ಟೇ, ಯುವಕರಿಗೂ ಹೇಳೋದು ಅಷ್ಟೇ, ಏನೇ ಆಗ್ಲಿ ಫಸ್ಟ್ ಫ್ಯಾಮಿಲಿ ನೋಡಿ, ಕಾಲಾವಕಾಶ ಕೊಟ್ಟು ಒಂದು ಜನಸೇನಾ ಅಂತ ಕಟ್ಟಿದ್ದಾರೆ. ಜನಸೇನಾ ಕಟ್ಟಿರೋ ಒಂದು ಉದ್ದೇಶ ಅಂತ ದೇಶಕ್ಕಾಗಿ ಮೊನ್ನೆ ವೈಜಾಗ್ ಹೋದಾಗ ಹೇಳಿದ್ದಾರೆ. ಅದೇ ತರ ಯಾವುದೇ ತರಕ್ಕೂ ಏನೇ ಯುವಕರಿಗೆ ಯಾವುದೇ ತರ ಏನೇ ಸ್ಪೋರ್ಟ್ಸ್ ಆಗಿರ್ಲಿ, ಒಳ್ಳೆ ಚಟುವಟಿಕೆಗಳಿಗೆ ನಾವು ಎಲ್ಲ ಪ್ರೋತ್ಸಾಹ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಇದೇ ತರ ನಾವು ಈ ಸೆಲೆಬ್ರೇಷನ್ ಮುಖಾಂತರ ನಾವು ಒಂದು ಅನಾಥಾಶ್ರಮ ಆಗಿರ್ಬೋದು, ಒಳ್ಳೆ ಬಡವ್ರನ್ನೆಲ್ಲ ಜ್ಞಾಪಕ ಮಾಡ್ಬೇಕು. ಇಲ್ದಿರೋಲ್ಲ ಸುಮ್ನೆ ಸ್ಟೇಟಸ್ ಹಾಕೊಂಡು ಅಭಿಮಾನಿ ಅನ್ಕೊಂಡ್ರೆ ಪ್ರಯೋಜನ ಇಲ್ಲ.
ಪವನ್ ಕಲ್ಯಾಣ್ ಅಭಿಮಾನಿ ಯಾರೇ ಆದ್ರೂ ಬಡವರಿಗೆ ಮತ್ತೆ ಸಮಾಜ ಸೇವೆಗೆ ದೇಶಕ್ಕಾಗಿ ಒಂದ್ 10 ನಿಮಿಷ ಕಾಲಾವಕಾಶ ಕೊಡಿ ಅಂತ ನಿಮ್ಮ ಯುವಕರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನಸೇನಾ. ಪವನ್ ಕಲ್ಯಾಣ್ದು ಇವತ್ತೇನಕ್ಕೆ ಅಭಿಮಾನಿ ಆಗಿದ್ದೆ, ಇವಾಗ ಪವನ್ ಕಲ್ಯಾಣ್ ಒಂದು ಮಾಡ್ತಾ ಇದೀವಿ. ಅದು ಒಂದೇ ಒಂದು ಉದ್ದೇಶ, ಅವ್ರು ಮಾಡೋ ಕೆಲ್ಸ, ಅವರು ಒಂದು ರಾಜಕೀಯ ಒಂದು ಸ್ಟೆಪ್ಸ್ ಆಗ್ಲಿ, ಗ್ರಾಮಾಂತರ ಅಭಿವೃದ್ಧಿಗಳು ಆದ್ರದಲ್ಲಿ ನೋಡ್ತಾ ಇದೀವಿ. ಮತ್ತೆ ನಮ್ ಕರ್ನಾಟಕದಲ್ಲೂ ಅಷ್ಟೇ ನಮ್ಮ ಪ್ರತಿಯೊಂದು ಅಧ್ಯಕ್ಷರು ಇದ್ದಾರೆ, ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಮೊನ್ನೆ ರಿಕ್ವೆಸ್ಟ್ ಮಾಡಿದೀವಿ. ಎಲ್ಲ ಅಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮಾಡ್ತಾ ಇದೀವಿ. ಅಭಿಮಾನಿ ಆಗಿರೋದು ನಾವು ಅವ್ರ ಪಕ್ಷ ನೋಡಿ ಮತ್ತು ಅವ್ರ ನಡವಳಿಕೆ ನೋಡಿ ಅಭಿಮಾನಿ ಆಗಿದ್ದೀನಿ. ಇದಂತೂ ಸಿನಿಮಾ ಅಭಿಮಾನಿ ಅಂತ ನಾನು ಮಾಡ್ತಾ ಇಲ್ಲ. ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರ ಬರ್ತಡೆಯಲ್ಲಿ ಯಾರ್ಯಾರಿಗೆ ಏನೇನ್ ಮಾಡ್ತಾ ಇದ್ದೀರಾ? ನಮ್ಗೆ ಮೈನ್ ಇಂಪಾರ್ಟೆಂಟ್ ಇವಾಗ ರಾಜಕೀಯ ಅಂತ ಇಟ್ಕೊಂಡು ವೋಟರ್ಸ್ ಇರೋರ ಹತ್ರ ಹೋಗ್ತಾ ಇದಾರೆ. ನಮ್ಗೆ ಒಂದು ಆದಿಶಕ್ತಿ ಪರಾಶಕ್ತಿ ಅನ್ನೋ ಒಂದು ಹೆಸರು ನಮ್ಮ ಅಕ್ಕಂದ್ರು ಸುಮಂಗಲಿ ಅವರು ಇವರಿಂದ ಗುರ್ಸ್ಬೇಕು. ಎಲ್ಲಾ ಚಟುವಟಿಕೆಗಳಲ್ಲೂ ಅವ್ರ ಕಷ್ಟ ಸುಖ ಕೇಳ್ಬೇಕು. ಅವ್ರಿಗೂ ಒಂದು ಕಷ್ಟ ಇರುತ್ತೆ, ಅವ್ರಿಗೂ ಪ್ರಾಬ್ಲಮ್ ಇದೆ, ತಿನ್ನಕ್ ಅನ್ನ ಆಗಿರ್ಬೋದು, ಅವ್ರಿಗೂ ಹೇಳ್ಕೊಳಕ್ ಕಷ್ಟ ಯಾರು ಇಲ್ಲ. ನಾವ್ ಹೇಳ್ತಾ ಇದೀವಕ್ಕ, ನಿಮ್ ಜೊತೆ ನಾವು ಜನ ಸೈನಿಕರು ನಿಮ್ ಜೊತೆ ಯಾವತ್ತೂ ಇರ್ತೀವಿ. ಏನೇ ಆಗ್ಲಿ, ಏನೇ ಇದೆ ನಿಮ್ ಜೊತೆ ಇರ್ತೀವಿ. ನಮ್ಮ ಬಾಸ್ ಆಶೀರ್ವಾದ ನಮ್ಗಿರುತ್ತೆ, ನಿಮ್ಗಿರುತ್ತೆ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕಾಗತ್ತೆ. ಮಕ್ಕಳಿಗೆ ಗಣೇಶ ಹಬ್ಬಕ್ಕೆ ಹೆಂಗೆ ನಾವು ಅರ್ಶಿನ ಕುಂಕುಮ ಕೊಡ್ತೀವೋ ಅದೇ ತರ ನಾವೇನೇ ಆಗ್ಲಿ ನಮ್ಮ ಅಕ್ಕ ತಂಗಿಯರ ತರಾನೇ ಅವ್ರಿಗೊಂದು ವಿತರಣೆ, ಸುಮಂಗ್ಲಿ ಅಂತ ಹೇಳ್ಬಿಟ್ಟು ನಾವು ಸೀರೆ ಆಗಿ ಎಲ್ಲ ವಿತರಣೆ ಮಾಡಕ್ಕೆ ಇದ್ ಮಾಡ್ತೇವೆ. ಏನ್ ಇವತ್ ನಂಗ್ಲಿಯಲ್ಲಿ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿರೋದು, ಒಂದು ಸುಮಂಗ್ಲಿ ಅವ್ರಿಗೆ ಒಂದು ತವರು ಮನೆ ಒಂದು ಮುಳಬಾಗಿಲು ತಾಲೂಕಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಊರಲ್ಲೂ, ಎಲ್ಲಾ ತಾಲೂಕಲ್ಲೂ, ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ಊರಲ್ಲೂ ಅವರು ಒಂದು ಹುಟ್ಟಿದ ಮನೆ ಅಂತ ಒಂದು ಏರ್ಪಾಟ್ ಮಾಡ್ತೀವಿ. ಮೊದಲನೇ ಸ್ಟೆಪ್ ನಾವು ನಂಗ್ಲಿಯಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇದೇ ಮುಂದಕ್ಕೆ ಹಂಗೆ ತಗೊಂಡ್ ಹೋಗ್ತೀವಿ. ಬರೋ ವರ್ಷಕ್ಕೆ ಅವ್ರವ್ರ ಊರಲ್ಲಿ, ಅವ್ರವ್ರ ಮನೆಯಲ್ಲಿ, ಫಸ್ಟ್ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮ ನೋಡ್ಕೊಂಡು, ಮತ್ತೆ ರಾಜಕೀಯಕ್ಕೆ ಬರೋದು ಬಿಡೋದು ಅದು ನೆಕ್ಸ್ಟ್ ಕ್ವಶನ್ ರೀ. ಒಳ್ಳೆ ಸಮಾಜ ಸೇವೆ ಮಾಡಿ, ಒಳ್ಳೆ ಸಮಾಜ ಸೇವೆ ಮಾಡ್ಕೊಂಡು, ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದಿನ ವರ್ಷ ಇನ್ನ ಇದೇ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಮಾಡ್ಬೇಕು. ಮತ್ತೆ ಯಾವ್ದೇ ಆಗ್ಲಿ ಕೆಟ್ಟ ಅಭ್ಯಾಸಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇವಾಗೆಲ್ಲ ಕೆಟ್ಟೋಗ್ತಾ ಇರೋದು ರಾಜಕೀಯ ಬಂದು ಹುಡುಗರನ್ನ ಮೈನ್ ಟಾರ್ಗೆಟ್ ಇಟ್ಕೊಂತಾರೆ. ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ಸೇವೆಯನ್ನ ಸೀಮಿತವಾಗಿ ದೇಶಕ್ಕೋಸ್ಕರ ಮಾಡಿ. ದೇಶಕ್ಕೋಸ್ಕರ ಒಂದು 10 ಮಿನಿಟ್ಸ್ ಟೈಮ್ ಕೊಡಿ. 100% ನಾವು ಸೇನಾನಿಗಳೇ. ನಾವು ಯಾವುದೇ ಆಗ್ಲಿ, ಯಾರೇ ಆಗಿರ್ಲಿ, ಅವ್ನ ಯಾವನನ್ನ ಆಗಿರ್ಲಿ, ತಪ್ಪು ಮಾಡಿದ್ರೆ ಯಾವನು ಬಿಡೋ ಪ್ರಸಕ್ತಿ ಇಲ್ಲ. ನಾವು ತಪ್ಪು ಮಾಡಲ್ಲ. ನಮ್ಮ ಸೈನಿಕರು ಯಾರನ್ನ ತಪ್ಪು ಮಾಡಿದ್ರೆ ನಾವು ಬುದ್ಧಿವಾದ ಹೇಳ್ತೀವಿ. ಮತ್ತೆ ನಮ್ಮ ಸೈನಿಕರಿಗೆ ಯಾರೇ ತೊಂದರೆ ಕೊಟ್ರೇನು, ಕಿರುಕುಳ ಕೊಟ್ರೇನು ಅವ್ರು ಯಾವನನ್ನ ಆಗ್ಲಿ ಬಿಡೋದೇ ಇಲ್ಲ. ಮಾರ್ಗದರ್ಶಿಗಳು ವಿಶ್ವಣ್ಣ ಆಗಿರ್ಬೋದು, ನಮ್ಗೆ ರಮೇಶ್ ಅಣ್ಣ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಸುಬ್ರಹ್ಮಣ್ಯಣ್ಣ, ಮಂಜು, ಎಲ್ಲರೂ ನಂಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಹೇಳೋ ಕೆಲ್ಸಕ್ಕೆ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತೆ ಇಲ್ಲಿ ಬಂದಿರೋ ಯುವಕರಿಗೆಲ್ಲ ಧನ್ಯವಾದಗಳು. ನಮಸ್ಕಾರ. ನೀವು ಇಲ್ಲಿಗೆ ಈ ಫಂಕ್ಷನ್ಗೆ ನನ್ನನ್ನ ಕರೆದಿರೋದಕ್ಕೆ, ನಮ್ಮವ್ರನ್ನೆಲ್ಲರನ್ನು ಕರೆದಿರೋದಕ್ಕೆ ನಮ್ಗೆ ತುಂಬಾ ಗೌರವ ಆಗ್ತಿದೆ. ಯಾಕೆಂತಂದ್ರೆ ನಮ್ಮನ್ನು ಗುರುತಿಸಲಿಕ್ಕೆ ಇಂಥವ್ರು ದೊಡ್ಡವ್ರು ಮುಂದೆ ಬಂದು ಇವತ್ತು ನಮ್ಗೊಂದು ಬೆಲೆ, ಒಂದು ಗೌರವ, ಒಂದು ಮರ್ಯಾದೆಯನ್ನು ಕೊಡ್ತಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಇದೇ ತರನೇ ನಮಗೂ ಮುಂದೇನು ನೀವು ಹೆಂಗೆ ನಮ್ಮನ್ನ ಅಕ್ಕ ತಂಗಿಂದಿರ ಅಂತೇಳಿ ಇವ್ರು ನನ್ಗೆ ಇವಾಗ ಹೇಳಿದ್ರು, ನಮ್ಮ ಅಣ್ಣವ್ರು ಏನಂತ, ನನ್ನ ತವರ್ ಮನೆಗೆ ಬಂದಿದ್ದಾರೆ ಹಂಗೆ ಹಂಗೆ ಅಂತ. ನನ್ಗೆ ಅದರಿಂದ ತುಂಬಾ ಖುಷಿ ಆಯ್ತು. ಅದೇ ತರನೇ ನಮ್ಗೆ ಎಲ್ಲಾ ಕಡೆನೂ ಇದೇ ತರ ನಮ್ಮನ್ನ ಕರೆದು ನಮಗೂ ಒಂದು ಬೆಲೆ ಗೌರವ ಕೊಟ್ರೆ ನಾವು ನಮ್ಮ ಕೈಯಲ್ಲಿ ಆಗಿದ್ದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು, ನಾವು ಜನಕ್ಕೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕೈಯಲ್ಲಿ ಆಗಿದ್ದು ನಾವು ಸಹಕರಿಸ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ.